ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ತೋರಿಸುವಂಥ ಒಂದು ವಿಡಿಯೋ ಭಾಳ ಉಪಯುಕ್ತವಾದದ್ದು. ಇದರಿಂದ ದೇಶಕ್ಕೆ ಒಂದು ಸಣ್ಣ ಕೆಲಸ ಮಾಡಿದಷ್ಟು ಖುಷಿಯಾಗುತ್ತೆ. ಯಾಕಂದರೆ ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಜೀವರಾಶಿಗಳು ಭೂಮಿ ಮೇಲೆ ಇದ್ದಾವೆ. ನಾವು ಮಾಡೋ ಒಂದು ಸಣ್ಣ ತಪ್ಪಿನಿಂದ ಎಷ್ಟೋ ಜೀವಿಗಳು ಕೂಡ ಇವತ್ತು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾವೆ. ಎಲ್ಲ ಜೀವಿಗಳ ಪ್ರಾಣವನ್ನು ಉಳಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅದರಲ್ಲಿ ಈ ಒಂದು ಕೆಲಸ ಒಂದು ಜೀವಗಳನ್ನು ಉಳಿಸುವಂಥ ಒಂದು ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಈಗ ಇದು ಏನಪ್ಪ ಅಂತಂದರೆ, ಇವತ್ತಿನ ವಿಡಿಯೋನೇ ಆ ಟಾಪಿಕ್ಕು. ಎಲ್ಲ ಜೀವರಾಶಿಗಳನ್ನು ಉಳಿಸುವಂಥ ಒಂದು ಸಣ್ಣ ಕೆಲಸ ಅಂತಂದರೆ ನಾವು ಪ್ಲ್ಯಾಸ್ಟಿಕ್ಕನ್ನು ಬಿಟ್ಟುಬಿಡಬೇಕು. ಪ್ಲ್ಯಾಸ್ಟಿಕ್ ಮುಕ್ತ ರಹಿತ ದೇಶವನ್ನಾಗಿ ಮಾಡಬೇಕು. ಯಾಕಂದರೆ ಪ್ಲ್ಯಾಸ್ಟಿಕ್ ಬಳಸೋದ್ರಿಂದ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾಯಿದೆ ಪ್ಲ್ಯಾಸ್ಟಿಕ್ಕು. ಯಾಕಂದರೆ ನಾವು ಕಸದಲ್ಲಿ ವೇಸ್ಟ್ ಅಂತೇಳ್ಬಿಟ್ಟು ಮಾರ್ಕೆಟ್ಗೆ ಹೋದಾಗ ಅಥವಾ ಎಲ್ಲೋ ಶಾಪಿಗೆ ಹೋದಾಗ ಮನೆಯಲ್ಲಿ ಏನಾದರೂ ತಂದಾಗ ತುಂಬಾ ಪ್ಲ್ಯಾಸ್ಟಿಕ್ಗಳಿರ್ತವೆ. ಅದನ್ನೆಲ್ಲದನ್ನು ನಾವು ತಂದಿರೋ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಪ್ಲ್ಯಾಸ್ಟಿಕ್ಕಿಗೆ ಕಸವನ್ನು ಹಾಕಿಬಿಟ್ಟು ಕಸದಲ್ಲೇ ಬಿಸಾಕ್ಬಿಡ್ತೀವಿ. ಅಥವಾ ಅದರಲ್ಲಿ ಏನಾದರೂ ಅಡುಗೆಗಳು ಉಳಿದಿದ್ರೆ ಪ್ಲ್ಯಾಸ್ಟಿಕ್ಕಲ್ಲಿ ಹಾಕಿಬಿಟ್ಟು ಬಿಸಾಡ್ತೀವಿ. ಆವಾಗ ಪ್ರಾಣಿಗಳು ಬಂದುಬಿಟ್ಟು ಆ ಪ್ಲ್ಯಾಸ್ಟಿಕ್ಕಲ್ಲಿ ಇರ್ತಕ್ಕಂಥ ಒಂದು ಆಹಾರವನ್ನು ತಿನ್ನೋದಕ್ಕೆ ಬಂದಾಗ ಆ ಆಹಾರದ ಜೊತೆಗೆ ಪ್ಲ್ಯಾಸ್ಟಿಕ್ಕು ಆ ಜೀವಿಗಳ ಹೊಟ್ಟೆಯಲ್ಲಿ ಸೇರ್ಕೊಳ್ತವೆ. ಅದರಿಂದ ಜೀವಿಗಳಿಗೆ ತುಂಬ ಪ್ರಾಣಹಾನಿ ಆಗ್ತಾಯಿದೆ. ಅದು ಒಂದು ಕೆಲಸನ ನಿಲ್ಲಿಸೋಕ್ಕೋಸ್ಕರ ನಾವು ಇವತ್ತು ಮಾಡಬೇಕಾಗಿರೋದು ಇಷ್ಟೇ. ನನ್ನ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಪ್ಪ ಅದು, ನಾವು ಪ್ಲ್ಯಾಸ್ಟಿಕ್ಕನ್ನು ಬಿಟ್ಟು ಬಿಡಬೇಕಂದ್ರೆ ಪ್ಲ್ಯಾಸ್ಟಿಕ್ ಬದಲಾಗಿ ನಾವು ಏನನ್ನು ಯೂಸ್ ಮಾಡಬೇಕು, ನಾವು ಯಾವ ರೀತಿಯಾಗಿ ಪ್ಲ್ಯಾಸ್ಟಿಕ್ಕನ್ನು ಬಿಡಬೇಕು, ಪ್ಲ್ಯಾಸ್ಟಿಕ್ ಬಿಟ್ಟರೆ ನಾವು ಮತ್ತೆ ಮಾರ್ಕೆಟಿಗೆ ಹೋದಾಗ ಏನನ್ನು ತೊಗೊಂಡು ಹೋಗಬೇಕು, ಎದ್ರಲ್ಲಿ ಹಾಕ್ಕೊಂಬರ್ಬೇಕು ಅಂತ ನಿಮ್ಗೆ ಯೋಚನೆ ಆಗಿರುತ್ತೆ. ಅದಕ್ಕೆ ನಾನು ಇಲ್ಲೊಂದು ಸೊಲ್ಯೂಷನ್ ಕೊಡ್ತಾಯಿದ್ದೀನಿ. ಹಾಗೆ ನಾನು ಈ ರೀತಿಯೂ ಹೊಲಿದು ಕೊಡ್ತಾಯಿದ್ದೀನಿ. ಜನರಿಗೆ ಸಾಕಷ್ಟು ನಾವು ಪರಿಚಯ ಇರೋರು ಎಲ್ರಿಗೂ ಕೂಡ ಈ ರೀತಿ ಬ್ಯಾಗ್ಗಳನ್ನು ಹೊಲ್ಕೊಡ್ತಾಯಿದ್ದೀನಿ. ಅದಕ್ಕೆ ನಾನು ಈಗ ಪರಿಚಯದವರಿಗಷ್ಟೇ ಯಾಕೆ, ಎಲ್ರಿಗೂ ಕೂಡ ಈ ರೀತಿಯಾಗಿ ಬ್ಯಾಗನ್ನು ಹೊಲ್ಕೊಡ್ತೀನಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದರೆ ದಯವಿಟ್ಟು ಯಾರಾದರೂ ಬಂದು ಈ ಬ್ಯಾಗ್ಗಳನ್ನು ಪರ್ಚೇಸ್ ಮಾಡಿಸ್ತಾರೆ. ಇದರಿಂದ ನನಗೂ ಒಳ್ಳೆ ವರ್ಕ್ ಸಿಕ್ಕದಾಗ ಆಗುತ್ತೆ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಈ ರೀತಿಯಾಗಿ ಬಟ್ಟೆಗಳಿರುತ್ತೆ ನಮ್ಮ ಮನೆಯಲ್ಲಿ. ಯಾವುದೇ ಒಂದು ತಂದಿರ್ತೀವಿ ಹೊಲ್ಕೊಳ್ಳೋದಕ್ಕೆ, ಸಣ್ಣದಾಗಿ ಒಂದು ಬಟ್ಟೆ ಉಳಿದಿರುತ್ತೆ. ಆ ಬಟ್ಟೆನಲ್ಲಿ ಈ ರೀತಿಯಾಗಿ ಬ್ಯಾಗ್ಗಳನ್ನು ಮಾಡಬೇಕು. ಇದು ನೋಡಿ, ಕಾಟನ್ ಬಟ್ಟೆ ಸ್ವಲ್ಪ ದಪ್ಪ ಐತಿ. ಇದು ಎಷ್ಟೇ ನೀವು ಒಜ್ಜೆ ಸಾಮಾನು ತಂದ್ರೂ ಕಿತ್ತೋದಿಲ್ಲ. ಆ ರೀತಿಯಾಗಿ ಟೈಟಾಗಿ ಹೊಲಿಗೆ ಹಾಕಿಬಿಟ್ಟು ಹೊಲಿದಿದ್ದೀವಿ ನೋಡಿ. ಇದನ್ನು ಒಂದು ಪರ್ಸ್ ತೊಗೊಂಡು ಹೋಗ್ತಿದ್ವಲ್ಲ, ಆ ಪರ್ಸ್ನಲ್ಲಿ ಈ ರೀತಿಯಾಗಿ ಮಡಚ್ಕೊಂಡು ಇಟ್ಕೊಂಡು ಹೋಗ್ಬೋದು. ಇಲ್ಲ ಈ ರೀತಿ ಕೈಯಾಗಿ ಹಿಡ್ಕೊಂಡು ಹೋಗ್ಬಿಟ್ಟು ನಾವು ಏನು ತೊಗೊಂಬರ್ತೀವಿ ಅದನ್ನು ನಾವು ತೊಗೊಂಬರ್ಬೋದು. ಇದು ಒಂದು ಸ್ವಲ್ಪ ರಫ್ ಇದೆ, ಪರ್ಸಲ್ಲಿ ಹಿಡಿಯೋದಿಲ್ಲ ಸರಿ. ಆದರೆ ಇಲ್ಲೊಂದು ಹೊಲ್ದೀವಿ ನೋಡ್ರಿ. ಈ ರೀತಿ ಹೊಲ್ದಿರ್ತೀವಲ್ಲ ಬಟ್ಟೆ ಬ್ಯಾಗ್ಗಳು. ಈಗ ಮಾರ್ಕೆಟ್ಗೆ ಹೋಗಿರ್ತೀವಿ ಕಾಯಿಪಲ್ಲೆ ಎಲ್ಲ ತರೋದಕ್ಕೆ. ಅಲ್ಲಿ ಚೀಲಗಳು ಬಂದಿರುತ್ತೆ. ಎದ್ರದ್ದು ಸ್ವಲ್ಪ ಬಟ್ಟೆಯನ್ನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಹಾಕ್ಕೊಟ್ಟಿರ್ತಾರೆ. ಅವು ತಡೆಯೋದಿಲ್ಲ. ಸುಮಾರು ಒಂದೊಂದು ಏನಾದರೂ ಹಾಕ್ಕೊಂಡಾಗ ತೂತು ಬಿದ್ದುಬಿಟ್ಟು ಬಿದ್ದು ಕಿತ್ತೋಗೋ ಸಾಧ್ಯತೆ ಇರುತ್ತೆ. ಆದರೆ ಈ ರೀತಿ ಬಟ್ಟೆಗಳನ್ನು ಹೊಲಿದಾಗ ಇದನ್ನು ಈಗ ಆರಾಮಾಗಿ ಈಸಿಯಾಗಿ ಮಡಚಿಬಿಟ್ಟು ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ತೆಳು ಅಂದರೆ ಅಷ್ಟು ತೆಳು ಆಯಿತು. ಈ ರೀತಿಯಲ್ಲಿ ಮಡಚಿ ನಾವು ಪರ್ಸ್ನಲ್ಲಿ ಇಟ್ಕೊಂಡು ಮಾರ್ಕೆಟ್ನಲ್ಲಿ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಎಲ್ಲ ಏನು ತೊಗೊಂಡ್ರೆ ಹಾಕ್ಕೊಂಡು ಬರ್ಬೋದು. ಹರಿಯೋದಿಲ್ಲ, ಕಿತ್ತೋದಿಲ್ಲ. ತುಂಬಾ ಗಟ್ಟಿಯಾಗಿ ಹೊಲಿತೀವಿ ನಾವು ಇದನ್ನು. ಏನು ಕಸಿ ಕೂಡ ಕಿತ್ತೋದಿಲ್ಲ, ಏನಿಲ್ಲ. ಹಾಗೆ ನೀವು ಒಳಗಡೆ ನಾವು ಒಂದು ಲೈನಿಂಗ್ ಹಾಕಿಬಿಟ್ಟು ಈ ಬಟ್ಟೆ ಹಾಕಿಬಿಟ್ಟು ಹೊಲಿತೀವಿ. ಈ ರೀತಿ ಹೊಲಿದು ನಾನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನಾನು ಇದನ್ನೇ ಒಂದು ಬಿಸ್ನೆಸ್ ಮಾಡೋಣ ಅಂತ ಸಣ್ಣದಾಗಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ. ಈ ರೀತಿಯಾಗಿ ಬ್ಯಾಗ್ಗಳನ್ನು ನಾನು ಹೊಲ್ಕೊಡ್ತೀನಿ. ನಿಮ್ಗೆ ಯಾರಿಗಾದರೂ ಗೊತ್ತಿರೋರಿದ್ದರೆ, ಈ ಬ್ಯಾಗ್ಗಳನ್ನು ತೊಗೋಬೇಕು ಅನ್ನೋರಿದ್ದರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ. ನಾನು ಈ ರೀತಿ ಬ್ಯಾಗ್ಗಳನ್ನು ಹೊಲ್ಕೊಡ್ತೀನಿ. ಅದೇ ರೀತಿ ನಾವು ಹೊಲ್ದು ಇಟ್ಟಿರ್ತೀನಿ. ಆಲ್ರೆಡಿ ನಾನು ಈಗ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೊಲ್ದು ಇಟ್ಟಿರ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ಬ್ಯಾಗ್ಗಳನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ಇಂಥ ಬ್ಯಾಗ್ಗಳು ಬೇಕಿದ್ದರೆ ಅವ್ರಿಗೂ ಸ್ವಲ್ಪ ಹೇಳಿ, ನಾನು ಬೇಕಿದ್ರೆ ಹೊಲ್ಕೊಡ್ತೀನಿ. ಬಂದು ತೊಗೊಂಡೋಗ್ಬೋದು. ನಮ್ಮ ಮನೆ ಎಲ್ಲೈತೆ ಅಂತಂದರೆ, ನಮ್ಮ ಮನೆ ಊರು ಮಸ್ಕಿ,
ಚೌಡೇಶ್ವರಿ ಟೆಂಪಲ್ ಅಂದರೆ ಬೆಟ್ಟದ ಚೌಡೇಶ್ವರಿ ಟೆಂಪಲ್ ಅಂತಾರೆ. ಪೋಸ್ಟ್ ಆಫೀಸ್ ನೇರ ಬೆಟ್ಟದ ಚೌಡೇಶ್ವರಿ ಟೆಂಪಲ್ ಹತ್ತಿರ ವಾಟರ್ ಟ್ಯಾಂಕ್ ಐತಿ. ವಾಟರ್ ಟ್ಯಾಂಕ್ ಹತ್ತಿರನೇ ನಮ್ಮ ಮನೆ ಇರೋದು. ನೋಡ್ಕೊಳ್ಳಿ, ದಯವಿಟ್ಟು ಬಂದು ಸಂಪರ್ಕಿಸಿರಿ. ಫೋನ್ ನಂಬರ್ ಮಾತ್ರ ನಾನು ಕೊಡಲಾಗೋದಿಲ್ಲ, ಯಾಕಂದರೆ ಫೋನ್ ನಂಬರ್ ಕೊಟ್ಟರೆ ಎಷ್ಟೋ ಜನ ಸುಮ್ಮನೆ ಫೋನ್ ಮಾಡಿಬಿಟ್ಟು ಅದೇನು ನನಗೆ ಗೊತ್ತಾಗಲ್ಲ. ಅಕಸ್ಮಾತ್ ನನಗೆ ಬೇರೆಯವ್ರು ಯಾರಾದರೂ ಫೋನ್ ಮಾಡಿಬಿಟ್ಟು ಬೇರೆ ಕಡೆ ಏನಾದರೂ ಪೋಸ್ಟ್ ಮಾಡಿರಿ ಅಂತಂದರೆ ನನಗೆ ಅದೆಲ್ಲ ಗೊತ್ತಾಗಂಗಿಲ್ಲ. ನಮ್ಗೆ ದಯವಿಟ್ಟು ನೇರವಾಗಿ ಬಂದು ಸಂಪರ್ಕಿಸಿ ತೊಗೊಂಡೋದ್ರೆ ನನಗೆ ಗೊತ್ತಾಗುತ್ತೆ. ಮತ್ತು ಇದೊಂದು ಇಟ್ಟಿದ್ದೀನಿ ನಾನು, ಈ ಸದ್ಯಕ್ಕೆ ಹೊಲಿಯೋಕೆ ಇಟ್ಟಿದ್ದೀನಿ. ಇದನ್ನು ಹೊಲಿಬೇಕು. ಇದನ್ನು ಹೊಲ್ದಾಗಿದೆ ರೀ ಆಲ್ರೆಡಿ. ಇದೇ ಥರದ್ದು ಒಂದು ಬ್ಯಾಗನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಸಿಗೋಸ್ಕರ ಇಟ್ಕೊಂಡಿದ್ದೀನಿ ಪಟ್ಟಿಗೆ. ಇದು ಹೊಲಿಬೇಕಿನ್ನು, ಹೊಲಿದಿಲ್ಲ. ಇದೇ ರೀತಿ ನಾನು ಇಲ್ಲಿ ನೋಡಿ ಈ ಥರ ಡಿಸೈನ್ ಆಗಿರೋ ಬಟ್ಟೆಗಳಿಗೆ ತೊಗೊಂಡು ಮಾಡಿದ್ದೀನಿ. ಈಗ ಇವು ಎಲ್ಲ ನಾನು ಮಾರ್ಕೆಟ್ಗೆ ಹೋಗೋ ಮುಂದಾಗ ತೊಗೊಂಡು ಹೋಗ್ತಾಯಿದ್ದೀನಿ. ಆದರೆ ಕೆಲವೊಂದು ಹೊಸವು ಬ್ಯಾಗ್ಗಳಿದಾವ, ಅವು ಸೇಲ್ ಮಾಡೋಕ್ಕಿಟ್ಟಿರೋದು. ಇವು ಕೂಡ ನಾವು ಮನೆಗೆ ಪರ್ಚೇಸ್ ಮಾಡೋಕ್ಕಿಟ್ಟಿದ್ರು. ಇದು ನೋಡಿ ಸಣ್ಣದು ಹಾಲು ಪ್ಯಾಕೆಟ್ ತರೋದಕ್ಕೋ ಅಥವಾ ಮೊಸರು ಪ್ಯಾಕೆಟ್ ತರೋದಕ್ಕೋ ಮಕ್ಕಳಿಗೆ ಏನಾದರೂ ಕಳಿಸಿದಾಗ ಈ ಸಣ್ಣ ಚೀಲ ಕೊಟ್ಟು ಕಳಿಸಿದ್ರೆ ಅವರು ಇದರಲ್ಲಿ ಈಸಿಯಾಗಿ ತೊಗೊಂಬರ್ತಾರೆ. ಇದರಿಂದ ನಮ್ಮ ಪ್ಲಾಸ್ಟಿಕ್ಕನ್ನು ಬಿಟ್ಟು ಬಿಡ್ಬೋದು. ಇದು ಕೂಡ ಅಷ್ಟೇ, ಎಷ್ಟೇ ಭಾರವಾದ್ರೂ ತಡೆಯುತ್ತೆ. ಯಾಕಂದರೆ ನಾವು ಒಳಗಡೆ ಇಲ್ಲಿ ರೈಸ್ ಪ್ಯಾಕೆಟನ್ನು ಹಾಕಿಬಿಟ್ಟು ಹೊಲ್ದಿದ್ವಿ ನೋಡಿ ಎಷ್ಟು ಚೆನ್ನಾಗೈತಿ. ಹಾಗೆ ಇದು ಒಂದು ಮಕ್ಕಳ ಕ್ಯಾರಿಯರಿಗೋಸ್ಕರ ಈ ರೀತಿ ಹೊಲ್ದಿದ್ದೆ. ಮಕ್ಕಳಿಗೆ ಕ್ಯಾರಿಯರ್ನ ಟಿಫನ್ ಬಾಕ್ಸನ್ನ ಇಟ್ಬಿಟ್ಟು ಕಳಿಸ್ತಿದ್ದೆ. ಈ ರೀತಿಯಾಗಿ ಡಿಸೈನ್ ಬಟ್ಟೆನಲ್ಲಿ ಹೊಲಿದಿದ್ದೀನಿ. ನೋಡೋಕ್ಕೂ ಕೂಡ ಸುಂದರವಾಗಿ ಕಾಣುತ್ತೆ. ಬ್ಯಾಗು ಎಲ್ಲ ಡಿಸೈನ್ ಇದೆ, ಪೀಸು ಕಲರ್ಫುಲ್ ಆಗೈತಿ ಈ ಬ್ಯಾಗು. ಈ ರೀತಿಯಾಗಿ ಹೊಲ್ಕೊಡ್ತೀನಿ. ದಯವಿಟ್ಟು ಮಸ್ಕಿಯ ಸುತ್ತಮುತ್ತ ಮಸ್ಕಿನಲ್ಲಿ ಇರ್ತಕ್ಕಂಥ ಜನರು ಈ ವಿಡಿಯೋ ನೋಡಿದರೆ ದಯವಿಟ್ಟು ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ. ಈ ರೀತಿ ಬ್ಯಾಗ್ಗಳು ನಮ್ಮಲ್ಲಿ ಸಿಗ್ತಾವು. ದಯವಿಟ್ಟು ನಾನು ತೊಗೊಂಡು ಹೋಗಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಅಥವಾ ನೀವೇ ಬಟ್ಟೆ ತಂದು ಕೊಡ್ತೀನಿ ಅಂದರೂ ನಾನು ಹೊಲ್ಕೊಡ್ತೀನಿ. ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ನಮಸ್ಕಾರ.